ಇವತ್ತು ಮನೆ ಪೇಂಟ್ ಮಾಡ್ತಾವ್ರೆ. ಹೆವಿ ಕೆಲಸ ಇರುತ್ತೆ ಇವತ್ತಂತೂ. 4ನೇ ತಾರೀಕು ಪೂಜೆ ಇದೆ, ಅದಕ್ಕೆ ಮನೆ ಪೇಂಟ್ ಮಾಡ್ತಾ ಇದ್ದಾರೆ. ಗೋಡೆ ಮೇಲೆ ಸ್ಟಿಕ್ಕರ್ ಎಲ್ಲ ಅಂಟಿಸಿದ್ರು, ಪೇಪರ್ಗಳು, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ನೀರಾಗ್ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ಹೊತ್ತು ಊದ್ಕೊಳ್ಳಿ, ಅದು ಆಮೇಲೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಅದನ್ನ ಮಾಡಿಕೊಂಡು ಅದನ್ನ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿಗೆ ಇಲ್ಲುಚ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರೋದೆ. ಇವತ್ತು ಇವ್ರ ದರ್ಶನ ನೋಡಿ, ಇದೇ ಇವ್ರು ಮಾಡೋದು. ಬರ್ತಾರೆ, ಕುತ್ಕೊತಾರೆ, ನೋಡೋದು ಬಂದೈತೆ. ಇದೇ ಕ್ಲೀನಿಂಗ್ ಮಾಡಬೇಕಾಗಿರೋದು. ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಮುಗಿಸ್ಕೊಳ್ಬೇಕು, ಬೇಗ ಬೇಗ ಕ್ಲೀನ್ ಮಾಡಬೇಕು. ಅವ್ರು ಕಸ ಕೊಡ್ತಾರೆ, ಇನ್ನೇನು ಪೇಂಟ್ ಹೊಡಿತಾರೆ ಅವರು, ಮತ್ತು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾರೆ. ಚೆನ್ನಾಗಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲಿ ಬಿಡೋಣ ಅಂತ ಅಷ್ಟೇ, ಏನಿಲ್ಲ. ಪೇಂಟ್ ಅಂಗಡಿಗಳು ಹುಡುಕಿ ಸಾಕಾಯಿತು. ಗೊಟ್ಟಿಗೆರೆ ಕಡೆಗೆ ಬಂದ್ವಿ. ಒಂದೇ ಒಂದು ಅಂಗಡಿ ಸಿಕ್ಕೈತೆ, ನೋಡೋಣ. ಇಲ್ಲಿ ಸಿಕ್ತು ಐಟಮು, ಇವಾಗ ತಗೊಂಡು ಮನೆಗೆ ಹೋಗ್ಬೇಕು. ಬೇರೆ ಯಾವ್ದು ಮಾಡಿಲ್ಲ ನಾನು. ಕಾಲಂ ಬಾಕ್ಸ್ ನನಗೂ ನಿನ್ಗೆ ಅಲ್ಲಿ ಲಿಂಕ್ ಹೊಂಟಾಯ್ತು. ಕಾಲಂ ಬಾಕ್ಸ್ ನನಗೂ ನಿನ್ಗೆ ಲಿಂಕ್ ಹೊಂಟಾಯ್ತು. ಅಥವಾ ಆಯ್ತಾ ಕಾಲಂ ಬಾಕ್ಸ್ ಹಾಕಿದ್ರು ನಮ್ಗೆ. ಈಗ ಮುಗೀತು ಪೇಂಟು. ಒಂದು ಕಡೆ ಮುಗ್ದೈತೆ, ನಮ್ಮ ಮನೆ ಹತ್ರ ಒಂದು ಕೋಟ್ ಮುಗಿಸೋರೆ, ಇನ್ನೊಂದು ಕೋಟ್ ಮುಗಿಸ್ತಾ ಇದ್ದಾರೆ. ಇವಾಗ ಅಂಗಡಿ ಮೇಲೆ ಹೋಗ್ತಾ ಇದ್ದಾರೆ ಸೀಟಿಗೆಲ್ಲ. ಬೆಳಗ್ಗೆಯಿಂದ ಇವಾಗ 11:30. ಇವಾಗ ಹೋಗಿ ನಾಷ್ಟ ಮಾಡಬೇಕು. ಇದೇ ಟೈಮ್ ಡೈಲಿ ಬೆಳಗ್ಗೆ ಆಗ್ತೈತೆ ನಾಷ್ಟ ಮಾಡೋದಕ್ಕೆ. ಮುಗೀತು, ಅವರು ಪೇಂಟ್ ಮಾಡ್ತಾರೆ. ನಂಗೆ ಟೈಮ್ ಆಯಿತು, ಅದಕ್ಕೆ ನಾನು ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವನ ಹತ್ರ ಬ್ಲೂಟೂತ್ ಇಸ್ಕೊಬೇಕು, ನೆಕ್ ಬ್ಯಾಂಡು. ಅದರಲ್ಲಿ ಮೈಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದು ತಗೊಂಡು ಅವನ ಹತ್ರ ತಗೊಂಡು ಅವನ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಕೋಳಿ ಫಾರಮ್ ಗೇಟ್ಗೆ ಅಲ್ಲಿಂದ ಹೋಗ್ತೀನಿ ಮತ್ತೆ ಮನೆ. ಇವಾಗ ಅವನ ಮನೆಗೆ ಹೋಗ್ತಾ ಇದ್ದೀನಿ. ತಗೊಂಡಿದ್ದಾಯಿತು, ಇವಾಗ ಹೋಗ್ತಾ ಇದ್ದೀನಿ. ಬಿಡಕ್ಕೆ ಹೋಗ್ತಾವ. ನನಗೆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟ ಒಂದು. ಆದರೆ ಏನೈತೆ, ಇನ್ನೊಂದು ಸರ್ತಿ ಮಾಡೋಣ. ಅದರಲ್ಲಿ ಏನಿದೆ, ಫೋನ್ ಮಾಡ್ತಾಯಿದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಕುತ್ಕೊಂಡು ಗೇಮ್ ಮಾಡ್ತಾವನೆ, ಆದರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಈಗ ಬಿಟ್ಟ ನಿಂತ್ಕೊಂಡು ಫೋನ್ ನೋಡ್ತಾನೆ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾನೆ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬಸ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ, ಆಮೇಲೆ ನೋಡಬೇಕು. 1 ಗಂಟೆ ಇಲ್ಲೇ ಆಗೋಯ್ತು ಇವತ್ತು. ಬಸ್ ಸಿಕ್ತು, ಹೋಗ್ತಾ ಇದ್ದೀನಿ. ಗೊಟ್ಟಿಗೆರೆಯಲ್ಲಿದ್ದೀನಿ. ಫ್ರೆಂಡ್ ಫೋನಲ್ಲಿ ಏನೋ ಕಟ್ಟೋಗ್ಬಿಟ್ಟಿದೆ ಅಂತೆ, ಅದಕ್ಕೆ ಮತ್ತೆ ಅವನ ಹತ್ರ ಹೋಗ್ತಾ ಇದ್ದೀನಿ. ಜಯದೇವ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಅವ್ನ ಫೋನ್ ತೊಗೊಂಡು ಬರ್ತೀನಿ. ಕೊಟ್ಬಿಟ್ಟು ಹೋದ ಫೋನು. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಬಸ್ ಸ್ಟಾಪ್ಗೆ. ಇವತ್ತಿಲ್ಲೇ ಲೇಟ್ ಆಗೋಯ್ತು, ಇವತ್ತು ಲೇಟ್ ಆಗೋಯ್ತು. 2 ಗಂಟೆ ಆಗೋಯ್ತು ಇಲ್ಲೇ. ನೆನ್ನೆ 1 ಆಗಿತ್ತು, ಇವತ್ತು 2 ಗಂಟೆ ಆಗೋಯ್ತು. ಬಸ್ಸು ಫುಲ್ಲು ರಶ್ಶು. ಅದರಲ್ಲಿ ಬೇರೆ ಹೇಳ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾರು ಯೂಸೇ ಮಾಡಲ್ಲ ಅಂತ. 100 ಜನ ಜಾಗದಲ್ಲಿ 300 ಜನ ತುಂಬ್ಕೊಂಡಿರ್ತಾರೆ, ಆದರೂ ಅವ್ರಿಗೆ ಸಾಕಾಗಲ್ಲ. ಹಿಂಗೋ ಇಳ್ಕೊಂಬಂದೆ, ಹೋಗ್ತಾ ಇದ್ದೀನಿ ಟ್ರೈನಿಂಗ್ ಸೆಂಟ್ರ್ ಹತ್ರ. ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬಂದೆ. ಇವತ್ತು ನಮ್ಮ ಫ್ರೆಂಡ್ ಒಂದು ಫೋನ್ ಇದೆ, ಅದನ್ನ ರೆಡಿ ಮಾಡಬೇಕು. ಮತ್ತು ಮೈಕು ಮಾಡೋಣ ಅಂತ ಐತೆ, ಅದನ್ನ ಮೈಕ್ ಒಂದು ಮಾಡ್ಕೊಬೇಕು ಅಷ್ಟೇ. ಇವತ್ತು ಅಷ್ಟೇ ಕೆಲಸ. ಮಿಕ್ಕಿದ್ದೇನಾದರೂ ಇದ್ದರೆ ನೋಡೋಣ. ಆಯಿತು, ಬಂದಿದ್ದು. ಇವಾಗ ಹೋಗ್ಬೇಕು ಹೊರಗಡೆ. ಫ್ರೆಂಡು ಫೋನು ರೆಡಿ ಮಾಡಿದೆ. ಅಷ್ಟೇನು ಪ್ರಾಬ್ಲಮ್ ಏನು ಇರಲಿಲ್ಲ. ಅವ್ನ ಫೋನಲ್ಲಿ ಜಸ್ಟ್ ಅಂದರೆ ಬ್ಯಾಟ್ರಿದು ಒಂದು ಶಾರ್ಟ್ ಮಾಡಿದೆ, ಶಾರ್ಟಲ್ಲೇ ಸರಿ ಹೋಯಿತು. ಮತ್ತು ಫೋನ್ ಸ್ವಿಚ್ ಆಫ್ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ನಲ್ಲ, ಅದು ಕ್ಲಿಯರ್ ಆಗೋಯಿತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಅವ್ನು ಬಂದಿದ್ದಾನಂತೆ, ಅಲ್ಲಿ ನೋಡೋಣ. ಮೈಕ್ ಮಾಡಿದೆ, ಬಟ್ ಇದು ಯೂಸ್ ಆಗ್ತಾಯಿಲ್ಲ, ಇದ್ರದ್ದು ಬ್ಯಾಟ್ರಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಬೇರೆ ಯಾವುದಾದ್ರೂ ಇನ್ನೊಂದು ಬ್ಯಾಟ್ರಿ ತಗೊಂಡು ಅದಕ್ಕೆ ಹಾಕಿ ನೋಡೋಣ. क्या रे भिख मंगिया, क्या देख रहा है? हाँ, हलवा है क्या? दिहाड़ी लगा जा।
Oh, hi. Wait a minute. Who are you? ಫೋನ್ ಕೊಟ್ಟೆ ಅವನಿಗೆ. ಇಲ್ಲಿ ಮೀನಾಕ್ಷಿ ವೇಗಾ ಸಿಟಿವರೆಗೂ ಡ್ರಾಪ್ ಮಾಡವನೆ. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗೋಣ ಅಂತ ಬರ್ತಾ ಇದ್ದೀನಿ. ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರ್ತೈತೆ, ಚಳಿ, ಟೀ ಕುಡಿಬೇಕು ಅನಿಸ್ತೈತೆ. ಆದರೆ ನಾನು ನೋಡಿ ಮೌಂಟೇನ್ ಡ್ಯೂ ಡರ್ಕಿ ಮಾಕಿ ಬಂದೆ. ಬೀಡ ತಿನ್ನಬೇಕು ಅನಿಸ್ತಾಯಿತ್ತು. ಬೀಡ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಅಷ್ಟೇ, ಇವಾಗ ಹೋಗಿ ಎಡಿಟ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು. ಆಚೆ ಪೇಂಟಿಂಗ್ ಮುಗ್ದೈತೆ ನೋಡಿ.